ನಮಸ್ಕಾರ. ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕದ ಇನ್ನೊಂದು ಸ್ಪೆಷಲ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಅದೇನಂದ್ರೆ ಥಾಲಿಪೀಠ. ಕೆಲವೊಬ್ರು ಇದನ್ನು ದಪಾಟಿ ಅಂತಲೂ ಕರೀತಾರೆ, ಕೆಲವೊಬ್ರು ಇದನ್ನು ಬಡ್ದಿ ದಪಾಟಿ ಅಂತಾರೆ, ಕೆಲವೊಬ್ರು ಇದನ್ನು ಮಸಾಲೆ ರೊಟ್ಟಿ ಅಂತಲೂ ಕರೀತಾರೆ ರೀ. ನಮ್ಮ ಉತ್ತರ ಕರ್ನಾಟಕದ ಜನಕ್ಕೆ ಇದು ಆಲ್ ಟೈಮ್ ಫೇವ್ರೇಟ್ ನೋಡ್ರಿ. ನೀವು ಬ್ರೇಕ್ಫಾಸ್ಟು, ಲಂಚು, ಡಿನ್ನರು ಯಾವಾಗ ಕೊಟ್ರೂ ಫೇವ್ರೇಟ್ ರೆಸಿಪಿ ಅಂತಲೇ ಕರಿಬೋದು. ಇದನ್ನು ತುಂಬ ಒಂದು ಬೆಸ್ಟ್ ರೆಸಿಪಿ ಅಂತಲೂ ಹೇಳ್ಬೋದು ರೀ. ಮತ್ತು ಕೆಲವೊಬ್ರು ಒಂದು ಬೇರೆ ಸ್ವಲ್ಪ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ. ಆದರೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ನಾನು ಇವಾಗ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ ಅದ್ರಿ ಮಾಡೋದು. ಎರಡೂ ರೀತಿಯಲ್ಲಿ ಮಾಡಿ ತೋರಿಸ್ತೀನಿ. ನಾನು ಬಡದನ್ನು ತೋರಿಸ್ತೀನಿ, ಲಟ್ಟಸನ್ನು ತೋರಿಸ್ತೀನಿ. ನಿಮಗೆ ಯಾವ ರೀತಿ ಈಸಿಲ್ಲ ನೀವು ಆ ರೀತಿ ಮಾಡ್ಕೋಬೋದು. ಹಂಗಿತ್ತಂದ್ರೆ ಇದನ್ನ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಬರ್ರಿ. ಈಗ ಫಸ್ಟ್ ಮಿಕ್ಸಿ ಜಾರ್ಗೆ ನಾನು ಇಲ್ಲೊಂದು 5 ಮೆಣಸಿನ್ಕಾಯಿನ ಹಾಕಿದ್ದೀನಿ. ಅದರೊಳಗೆ ಒಂದು ಹಣ್ಣು ಮೆಣಸಿನ್ಕಾಯಿ ಇತ್ತು. ಖಾರ ನೀವು ನೋಡ್ಬಿಟ್ಟು ಹಾಕೋರಿ. ಇವು ತುಂಬ ಏನು ಜಾಸ್ತಿ ಖಾರ ಇಲ್ಲರಿ. ಒಂದು ಗಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಹಸಿ ಶುಂಠಿಯನ್ನು ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಬೋದು. ದಪ್ಪ ಬೆಳ್ಳುಳ್ಳಿ ಎಸಳಿದ್ರೆ ಒಂದು 4 ರಿಂದ 5 ಹಾಕ್ರಿ. ಸಣ್ಣ ಸ್ಪೂನ್ದಿಂದನೇ 1 ಸ್ಪೂನ್ ಆಗಷ್ಟು ಅಜ್ವಾಯಿನ್ ಅಥವಾ ಓಂಕಾಳನ್ನು ಹಾಕ್ತಾಯಿದ್ದೀನಿ. 2 ಸ್ಪೂನ್ ಅಷ್ಟೇ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ನೋಡಿ. ಈಗ ಇದನ್ನು ನೀರು ಹಾಕ್ತೀನಿ, ತರಿಯಾಗಿನೇ ಗ್ರೈಂಡ್ ಮಾಡ್ಕೊಂಬರ್ತೀನಿ ರೀ. ಇಲ್ಲ ನೀವು ಕಲ್ಲಿತ್ತಂದ್ರೆ ಕಲ್ಲಿನಲ್ಲಿ ಕೂಟ್ಬಿಟ್ಟು ತೊಗೋಬೋದು ನೋಡಿರಿ. ಈಗ ಮಸಾಲೆ ಅಂತೂ ರೆಡಿ ಆಗಿದೆ. ಇದನ್ನು ಅನ್ಕತಕ್ಕ ಸೈಡಿಗೆ ಇಡ್ತೀನಿ. ಈ ಗ್ಯಾಸ್ ಕಟ್ಟಿ ಮೇಲೆ ನಾನು ಬಡ ತೋರ್ಸಕ್ಕಿದ್ದೀನಿ. ಅದ್ರ ಮೇಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಅರ್ಧ ಬಟ್ಲಾಗಷ್ಟೇ ಸೋಸ್ ಇಟ್ಕೊಂಡಿರುವಂಥ ಜೋಳದ ಹಿಟ್ಟು, ಅರ್ಧ ಬಟ್ಲಾಗಷ್ಟೇ ನಾನಿಲ್ಲಿ ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ನಮಗೆ ಇವು ದಪಾಟಿ ಕಡಕ್ ಬೇಕು ಅಂದ್ರೆ ನೀವು ಅರ್ಧ ಬಟ್ಲಾಗಷ್ಟೇ ಅಕ್ಕಿ ಹಿಟ್ಟನ್ನು ಹಾಕ್ರಿ. ಇಲ್ಲ ನಮಗೆ ಸಾಫ್ಟ್ ಬೇಕಂದ್ರೆ ಒಂದು 3 ಸ್ಪೂನ್ ಆಗಷ್ಟೇ ಅಕ್ಕಿ ಹಿಟ್ಟನ್ನು ಹಾಕ್ರಿ. ಅರ್ಧ ಬಟ್ಲಾಗಷ್ಟೇ ಕಡಲೆಬೇಳೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ ನೋಡಿ. ಬಜಿ ಬೋಂಡ ರೆಡಿಮೇಡ್ ಹಿಟ್ಟು ಇರ್ತದೆ, ಅದು ಅಲ್ರಿ, ಅದರಲ್ಲಿ ವಟಾಣಿ ಹಿಟ್ಟು ಮಿಕ್ಸ್ ಇರ್ತದೆ. ಇದನ್ನು ಪ್ಯೂರ್ ಕಡಲೆಬೇಳೆಯಿಂದನೇ ಬೀಸಿ ಮಾಡಿಕೊಂಡಿರುವಂಥ ಹಿಟ್ರಿ. ಈಗ ಆ ಮಸಾಲೆಯನ್ನು ಹಾಕ್ತಾ ಇದ್ದೀನಿ ನೋಡಿ. 4 ಥರ ಹಿಟ್ಟನ್ನು ಅರ್ಧ ಬಟ್ಲನ್ನ ಹಾಕಿದ್ದೀನಿ ನಾನು. ಇದಕ್ಕೊಂದು ಅರ್ಧ ಸ್ಪೂನ್ ಆಗಷ್ಟೇ ಅರಿಶಿನ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ. 2 ಸ್ಪೂನ್ ಆಗಷ್ಟೇ ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ. ಎಳ್ಳು ಹಾಕ್ರಿ. ಈ ದಪಾಟಿಗೆ ತುಂಬ ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ ಎಳ್ಳಿಂದನು. 1 ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ನೋಡಿ. 1 ಬಟ್ಲಾಗಷ್ಟೇ ಕೊತ್ತಂಬರಿ ಸೊಪ್ಪನ್ನು ತೊಳೆದು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿರಿ. ನೋಡಿ ಒಬ್ಬೊಬ್ರು ಒಂದೊಂದು ರೀತಿ ಮಾಡ್ತಾರೆ. ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿನೂ ತೋರಿಸ್ತಾ ಇದ್ದೀನಿ. ಇಲ್ಲಿ ನೀವು ಎಳೆ ಮೆಂತ್ಯ ಸೊಪ್ಪಿದ್ರೆ ಅದನ್ನೂ ಹಾಕೋಬೋದು, ಪಾಲಕ್ ಸೊಪ್ಪಿದ್ರೆ ಅದನ್ನೂ ಹಾಕೋಬೋದು ನೋಡಿ. ಅದು ಒಂದೊಂದು ಸಲ ಇರಲಿಲ್ಲ ಅಂದರೂ ಕೊತ್ತಂಬರಿ ಸೊಪ್ಪಂತೂ ಇದ್ದೇ ಇರ್ತದೆ. ಈ ರೀತಿ ಮಾಡಿರಿ. ಆಮೇಲೆ ನೋಡಿರಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಚೆಂದಂಗಿ ಭಾರ ಹಾಕಿ ಹದ ಬರೋವರೆಗೂ ನೀಟಾಗಿ ನಾದ್ರಿ ನೋಡಿ. ಒಮ್ಮೆಲೆ ನೀರು ಹಾಕ್ಕೊಂಡು ಅದು ಹಿಟ್ಟು ಏನು ತುಂಬ ನೀರು ಹಾಕಿ ಇದನ್ನಾಗಬಾರ್ದು ನೋಡಿರಿ. ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಚೆಂದಂಗಿ ಭಾರ ಹಾಕಿ ನಾದ್ರಿ. ಎಷ್ಟು ಭಾರ ಹಾಕಿ ನಾದ್ತಿರಲ್ಲ ಅವಾಗ ಹಿಟ್ಟು ಸಾಫ್ಟಾಗಿ ಚೆನ್ನಾಗಿ ಬರ್ತದೆ. ಒಂದು ನೋಡಿ, ಯಾವುದೇ ರೀತಿ ದಪಾಟಿನೂ ತುಂಬಾ ಚೆನ್ನಾಗಿ ಬರ್ತಾವ್ರಿ. ದಂಡೆಗೇನೋ ಸೀಳುವುದು ಆ ರೀತಿ ಏನೂ ಆಗೋದಿಲ್ಲ ನೋಡಿ. ಸ್ವಲ್ಪ ನೀರನ್ನು ಹೊಡ್ಕೊಂಡು ಬಿಟ್ಟನೆ ನೀವು ನಾದ್ರಿ ನೋಡಿ. ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದದ ನೋಡಿ. ನಾನು ನಿಮಗೆ 2 ರೀತಿ ಮಾಡಿ ತೋರಿಸ್ತೀನಿ. ಕೆಲವ್ರು ಏನಂತಾರೆ ನಮಗೆ ತಟ್ಟಕ್ಕೆ ಬರುವುದಿಲ್ಲ ಅಥವಾ ರೊಟ್ಟಿ ಥರ ಬಡ್ಯಾಕೆ ಬರುವುದಿಲ್ಲ ಅಂತ ಹೇಳ್ತಾರೆ. ಸ್ವಲ್ಪರೇ ಬಡ್ಯಾಕೆ ಬರ್ತಿರ್ತದೆ, ಒಂದು ಸಣ್ಣ ಸೈಜ್ದಷ್ಟು. ಆ ರೀತಿನೂ ಮಾಡಿ ಯಾವ ರೀತಿ ತುಂಬ ತೆಳುವಾಗಿ ಈ ಥಾಲಿಪಟ್ಟನ್ನು ಮಾಡ್ಕೋಬೋದು ಅಂತ ಹೇಳಿ ನಾನು 2 ರೀತಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ. ಸ್ವಲ್ಪ ನೋಡಿ, ನಾನು ದೊಡ್ಡ ಸೈಜದನ್ನೇ ಮಾಡೋಕ್ಕಿದ್ದೀನಿ. ಹಿಟ್ಟನ್ನು ಜಾಸ್ತಿ ತೊಗೊಂಡಿನಿ. ನಮಗೆ ಪ್ರಾಕ್ಟೀಸ್ ಇಲ್ಲ, ಈ ರೀತಿ ಬರಲ್ಲ ಅಂದವ್ರು ಸ್ವಲ್ಪ ಹಿಟ್ಟನ್ನು ತೊಗೊಂಡು ಸಣ್ಣದನ್ನೇ ಟ್ರೈ ಮಾಡಿರಿ, ನಡೀತದೆ ನೋಡಿ. ಫಸ್ಟ್ ಏನು ಮಾಡಿದ್ರೆ ನೀವು ಜೋಳದ ಹಿಟ್ಟು, ಅಕ್ಕಿ ಹಿಟ್ಟು ಯಾವುದನ್ನಾದ್ರೂ ಹಾಕೋಬೋದು. ಈ ರೀತಿ ಫಸ್ಟ್ ಒಂದು ಸ್ವಲ್ಪನೇ ಬಡದು ಬಿಟ್ಟು ತಗೋರಿ ನೋಡಿ. ನಾವು ಜೋಳದ ರೊಟ್ಟಿನೂ ಇದೇ ಥರನೇ ಮಾಡ್ತೀವಿ ರೀ ನೋಡಿ. ಸ್ವಲ್ಪ ಕೈಗೆ ಈ ರೀತಿ ಹಿಟ್ಟು ಹಚ್ಕೋಬೇಕು. ಒಂದು ಸೈಡ್ದಿಂದ ಅದನ್ನು ನೋಡಿ ಈ ರೀತಿ ಮಾಡಬೇಕು ನೋಡಿ. ಸ್ವಲ್ಪ ಇಷ್ಟು ಸಣ್ಣದು ಒಂದು ಹಪ್ಪಳ ಸೈಜ್ ಅಷ್ಟು ಬಡದು ಬಿಟ್ಟು ತೊಗೋಬೋದು ರೀ. ಕೆಲವ್ರು ಏನು ಹೇಳ್ತಾರೆ ನಮ್ಗೆ ದೊಡ್ಡ ರೊಟ್ಟಿ ತಟ್ಟಕ್ಕಾಗಲ್ಲ ಅನ್ನೋರು 2 ರೀತಿ ಮಾಡಿ ತೋರಿಸ್ತೀನಿ ನಾನು ನೋಡ್ರಿ. ನೋಡಿ, ನಮ್ಮ ಜೋಳದ ರೊಟ್ಟಿ ತಟ್ಟು ಮುಂದೆ ಇದೇ ರೀತಿನೇ ಬರ್ತದೆ ರೀ ಸೌಂಡ್ ನೋಡಿ. ಈಗ ಒಂದಿಷ್ಟು ಇದನ್ನು ಆದಮೇಲೆ ಇಷ್ಟು ಬಡದ ಮೇಲೆ ನೀವೇನು ಮಾಡ್ಬೋದು ನೋಡಿ, ಈಸಿಯಾಗಿ ಲಟ್ಟಿಸ್ಬಿಟ್ಟು ತಗೋರಿ. ಎಷ್ಟು ಬೇಕಷ್ಟು ತೆಳುವಾಗಿ ಲಟ್ಸ್ಕೋಬೋದು ನೀವು ನೋಡಿ. ಒಂದು ಸ್ವಲ್ಪ ಈ ರೀತಿ ತಳಗಡೆ ಹಿಟ್ಟಿರಬೇಕು ನೋಡಿ. ಸ್ವಲ್ಪ ಒಂದು ಕೈಲಿ ಈ ರೀತಿ ತಿರು ಬಿಟ್ಟು ದಂಡಿಯಾಗಿ ಲಟ್ಟಿಸ್ಕೋರಿ. ಎಷ್ಟು ಬೇಕಷ್ಟು ತೆಳುವಾಗಿನೂ ನೀವು ಏನು ಮಾಡ್ಬೋದು, ಈ ಥಾಲಿಪಟ್ಟನ್ನು ಲಟ್ಟಿಸ್ಬಿಟ್ಟು ತೊಗೋಬೋದು ನೋಡಿರಿ. ಒಂದು ಚೂರೂ ಹರಿಯೋದಿಲ್ಲ ಮತ್ತು ಯಾವುದೇ ರೀತಿ ಕ್ರ್ಯಾಕ್ಸ್ ಬಂದಿಲ್ಲ ನೋಡಿರಿ. ಎಷ್ಟು ಭಾರ ಹಾಕಿ ಹಿಟ್ಟನ್ನು ಚೆಂದಂಗೆ ನಾತಿರಲ್ಲ ಅಷ್ಟು ಚೆನ್ನಾಗಿ ಬರ್ತಾವ್ರಿ ಇವು ನೋಡಿ. ಇಲ್ಲ ನಮ್ಗೆ ರೊಟ್ಟಿ ಥರ ತಟ್ಟಕ್ಕೆ ಬರಲ್ಲ ಅನ್ನೋರು ಈ ರೀತಿ ಏನು ಮಾಡಿರಿ, ಲಟ್ಟಿಸ್ಬಿಟ್ಟು ಮಾಡ್ಕೊರಿ. ಆಲ್ರೆಡಿ ತವೇನೂ ಕಾಯ್ಲಕ್ಕೆ ಇಟ್ಟೀನಿ ನೋಡಿ. ಯಾವುದೇ ರೀತಿ ಹರಿಯಲ್ರಿ ಇದು
ನೋಡಿ ಆರಾಮ್ಸೆ ಫಸ್ಟ್ ಟೈಮ್ ಮಾಡತ್ತೀನಿ ಅನ್ನೋರು ಹಾಕ್ಬೋದು. ನೋಡಿ ತವೆಯನ್ನು ಕಾಯ್ಲಿಕ್ಕೆ ಇಟ್ಟೀನಿ, ನಾನು ಕೆಬ್ಬಣ ತವೆಯನ್ನೇ ಇಟ್ಟೀನಿ. ಇದಕ್ಕೊಂದು ಸ್ವಲ್ಪ ಈ ರೀತಿ ಫಸ್ಟ್ ಒಮ್ಮೆ ಎಣ್ಣೆ ಹಚ್ಕೊಂಡು ಕಾಟನ್ ಬಟ್ಟೆಯಿಂದ ಒರೆಸ್ಬಿಟ್ಟು ತೊಗೋರಿ. ನೋಡಿ ಈಗ ಇದನ್ನು ಏನು ಮಾಡ್ತೀನಿ, ನಾನು ದಪಾಟಿಯನ್ನು ಹಾಕ್ತೀನಿ. ನೋಡಿರಿ ಇದನ್ನು ಈಗ ಗ್ಯಾಸು ತವೆನೂ ಕಾಯ್ದದ. ನೋಡಿ ಇದನ್ನು ಹಾಕಿದ್ದೀನಿ. ನೀವು ಎಣ್ಣೆ ತುಪ್ಪ ಯಾವುದನ್ನಾದ್ರೂ ಹಾಕಿಬಿಟ್ಟು ಬೇಯಿಸ್ಬಿಟ್ಟು ತೊಗೋರಿ. ನೋಡಿ ಇದೊಂದು ಹೆಲ್ದಿಯಾಗಿರುವಂಥ ರೆಸಿಪಿ ಅಂತಲೂ ನೀವು ಕರಿಬೋದು ರೀ. ನೀವು ಇದರಲ್ಲಿ ಕಟ್ ಮಾಡಿ ಎಳೆ ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು ಯಾವುದನ್ನಾದ್ರೂ ಹಾಕೋಬೋದು. ನೋಡಿ ಒಂದನ್ನು ಈಗ ಬೇಯಿಸ್ಬಿಟ್ಟು ತೋರಿಸಿದ್ದೀನಿ, ಇದನ್ನು ಲಟ್ಟಿಸ್ಬಿಟ್ಟು ತೋರಿಸಿದ್ದೀನಿ. ಈಗ ಒಂದನ್ನು ಕಂಪ್ಲೀಟಾಗಿಯೇ ಬಡದ್ಬಿಟ್ಟನ್ನು ತೋರಿಸ್ತೀನಿ. ನೋಡಿರಿ ನಾವು ಯಾವ ರೀತಿ ದಪಾಟಿ ಅಥವಾ ಥಾಲಿಪೀಠನ್ನು ಬಡದ್ಬಿಟ್ಟನೇ ಮಾಡ್ತೀವಿ. ನೋಡಿ ಎವ್ರಿ ಟೈಮ್ ಸ್ವಲ್ಪ ಉಳ್ಳಿ ತೊಗೊಂಡಾಗ ಕೈಗೆ ನೀರು ಹಚ್ಕೊಂಡು ಬಿಟ್ಟನೆ ಮತ್ತು ನಾದಿ ಬಿಟ್ಟನೇ ತೊಗೋತೀವಿ ರೀ ನಾವು. ನೋಡಿ ಒಂದು ಸ್ವಲ್ಪ ಭಾರ ಹಾಕಿ ಈ ರೀತಿ ಎಲ್ಲ ಉಳ್ಳಿಗೂ ರೊಟ್ಟಿಗೆ ಜೋಳದ ರೊಟ್ಟಿ ಮಾಡೋ ಮುಂದೆ ಇದೇ ರೀತಿ, ಮತ್ತು ಈಗ ಇದು ಬಡದೆ ದಪಾಟಿ ಅಥವಾ ಥಾಲಿಪೀಠ ಮಾಡೋ ಮುಂದೂ ಇದೇ ರೀತಿ. ನೋಡಿ ಇದೇ ರೀತಿ ನಾನು ಇದನ್ನು ಏನು ಮಾಡ್ತೀನಿ, ನಾನು ನಿಮಗೆ ಪೂರ್ತಿಯಾಗಿಯೇ ಬಡದ್ಬಿಟ್ಟು ತೋರಿಸ್ತೀನಿ. ನೋಡಿರಿ ಅಕ್ಕಿ ಹಿಟ್ಟು ಜೋಳದ ಹಿಟ್ಟು ಯಾವುದನ್ನಾದ್ರೂ ಹಾಕೋದು ನಡೀತಾ. ನೋಡಿ ಸ್ವಲ್ಪ ಈ ರೀತಿ ಕಂಟಿನ್ಯೂ ಆಗಿ ಕೈಗೆ ಹಿಟ್ಟು ಹಚ್ಕೊತಿರ್ಬೇಕು. ಮತ್ತು ನೋಡಿ ಆ ಸೈಡ್ದಿಂದನೇ ನೀವು ಒತ್ತಬೇಕು, ಆಚೆ ಕಡೆ ಕೈದಿಂದ ನೋಡಿ ಈ ರೀತಿ ಮಾಡಿ ಈ ರೀತಿ ಬಡದ್ಬಿಟ್ಟು ತೊಗೋಬೇಕು. ನೋಡಿ ಕೈಗೆ ಒಂದು ಸ್ವಲ್ಪ ಹಿಟ್ಟು ಹಚ್ಕೊಂಡು ಮತ್ತು ಬಡ್ದಂಗೆ ಈ ರೀತಿ ನೋಡಿರಿ ಒಂದೊಂದು ಸಲನೂ ತಿರುಗಿಬಿಟ್ಟು ತೊಗೋಬೇಕು. ಕೆಳಗಡೆ ಹಿಟ್ಟಿರಬೇಕು, ಹಿಟ್ಟಿದ್ದಾಗ ಅಷ್ಟೇ ರೊಟ್ಟಿ ಏನಾಗ್ತದೆ ನೀಟಾಗಿ ನೋಡಿ ತಿರುಗ್ತದೆ. ನೋಡಿ ನಾನು ಎರಡೂ ರೀತಿ ಮಾಡಿ ತೋರಿಸಿದ್ದೀನಿ. ನಿಮಗೆ ಯಾವ ರೀತಿ ಈಸಿ ನೀವು ಆ ರೀತಿ ಮಾಡಿರಿ. ನೋಡಿ ಕೆಲವೊಬ್ರು ಒಂದೊಂದು ಸ್ವಲ್ಪ ಬೇರೆ ಬೇರೆ ಮಾಡ್ತಾರೆ, ಆದರೆ ನಾನು ನಮ್ಮ ಮನೆಯಲ್ಲಿ ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ಮಾಡಿ ತೋರಿಸಿದ್ದೀನಿ. ನೋಡಿ ನಾವು ಜೋಳದ ರೊಟ್ಟಿನೂ ಇದೇ ರೀತಿಯೇ ಮಾಡ್ಕೊತೀವಿ. ನೋಡಿರಿ ಫಸ್ಟ್ ಟೈಮ್ ಮಾಡತ್ತೀರಂದ್ರೂ ಪರ್ಫೆಕ್ಟಾಗಿಯೇ ಮಾಡ್ಕೋಬೋದು. ಇದೇ ರೀತಿಯೇ ಮೆಜರ್ಮೆಂಟ್ ಎಲ್ಲ ಸರಿಯಾಗಿ ಹಾಕಿನೇ ಮಾಡಿ. ನೋಡಿ ಎಷ್ಟು ಬೇಕಷ್ಟು ತೆಳುವಾಗಿನೂ ನೀವು ಇದನ್ನೇನು ಮಾಡ್ಬೋದು, ತಟ್ಟಿಬಿಟ್ಟನ್ನು ತೊಗೋಬೋದು. ನೋಡಿ ಇವು ತೆಳು ಇದ್ದಷ್ಟೇ ಟೇಸ್ಟ್ ಚೆನ್ನಾಗಿ ಹತ್ತವೆ. ಇಲ್ಲ ನಮಗೆ ಸಾಫ್ಟ್ ಬೇಕನ್ನೋರು ನೀವೇನು ಮಾಡಿರಿ, ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕಡಿಮೆ ಹಾಕಿ ಒಂದು 3 ಸ್ಪೂನ್ ಆಗಷ್ಟೇ ಅಕ್ಕಿ ಹಿಟ್ಟನ್ನು ಹಾಕಿ ಸಾಕಾಗ್ತದೆ, ನಡೀತದೆ. ನೋಡಿ ಉಳಿದಿರುವ ಹಿಟ್ಟನ್ನು ಕಡಲೆಬೇಳೆ ಹಿಟ್ಟು, ಜೋಳದ ಹಿಟ್ಟು, ಗೋಧಿ ಹಿಟ್ಟನ್ನು ಸಮ ಪ್ರಮಾಣದಲ್ಲಿನೇ ಹಾಕಿ. ನೋಡಿ ನಾನು ಎರಡೂ ರೀತಿ ಮಾಡಿ ತೋರಿಸಿದ್ದೀನಿ. ನಿಮಗೆ ಯಾವ ರೀತಿ ಇಷ್ಟಲ್ಲ ಅಥವಾ ನಿಮಗೆ ಯಾವುದು ಈಸಿ ಆಗ್ತದಲ್ಲ ಆ ರೀತಿ ಏನು ಮಾಡ್ಬೋದು ನೀವು ಮಾಡ್ಕೋಬೋದು. ನೋಡಿ ಇದನ್ನು ಏನು ಮಾಡ್ತೀನಿ, ಬೇಯಿಸ್ಬಿಟ್ಟು ತೊಗೋತೀನಿ. ನೋಡಿರಿ ತುಂಬ ಈಸಿ ಅದ್ರಿ ಮಾಡೋದು. ನೋಡಿ ಈ ರೀತಿ ಇಲ್ಲಿ ನೋಡ್ರಿ ನಾವು ಹಿಟ್ಟನ್ನು ಹಚ್ಚಿ ಬಡ್ದಿರ್ತೀವಲ್ಲ, ಒಬ್ಬರಿಗೆ ಏನಿಸ್ತದೆ ಹಿಟ್ಟು ಜಾಸ್ತಿ ಅನ್ನೋರು ಕಾಟನ್ ಬಟ್ಟೆಯಿಂದ ಈ ರೀತಿ ಹಿಟ್ಟನ್ನು ಒರೆಸ್ಬಿಟ್ಟು ಆಮೇಲೆ ಎಣ್ಣೆ ಹಚ್ಚಿ ಅಥವಾ ತುಪ್ಪ ಹಚ್ಚಿನೂ ನೀವು ಬೇಯಿಸ್ಕೋಬೋದು, ನಡೀತದೆ. ನೋಡಿ ಇಲ್ಲ ನೀವು ಬ್ರಷ್ ಇದ್ರೆ ಬ್ರಷ್ಲೆ ಎಣ್ಣೆಯನ್ನು ಅಥವಾ ತುಪ್ಪನ ಹಚ್ಚಿರಿ. ನೋಡಿ ಎರಡೂ ರೀತಿ ಮಾಡಿ ತೋರಿಸೀನಿ. ತುಂಬ ಹೆಲ್ದಿಯಾಗಿರುವಂಥ ಕಡಿಮೆ ಎಣ್ಣೆ ಬಳಸಿ ಮಾಡಿರುವ ಬೆಸ್ಟ್ ಬ್ರೇಕ್ಫಾಸ್ಟ್ ಅಂತಲೂ ನೀವು ಕರಿಬೋದು. ನೋಡಿ ಇದನ್ನು ಬಿಸಿ ಬಿಸಿ ಸಣ್ಣ ಮಕ್ಕಳಿದ್ರೆ ಈಗ ಸುತ್ತಿ ಕೊಟ್ಟರೆ ಹಾಗೇ ತಿರ್ಗಾಡ್ಕೊಂಡು ತಿನ್ಬೋದು. ಆದರೆ ನಮ್ಮ ಉತ್ತರ ಕರ್ನಾಟಕ ಜನ ಯಾವ ರೀತಿ ನೋಡಿತ್ತು ನಿಮಗೆ ತೆಳುವೂ ತೋರಿಸ್ತೀನಿ. ನೋಡಿರಿ ಎಷ್ಟು ತೆಳುವಾಗಿ ಬಂದವು. ನೋಡಿರಿ ಇವು ಖಾಖರ ಆಗಿರ್ತಾವಲ್ಲ ಆ ರೀತಿ ಆಗ್ಯಾವ. ನೋಡಿರಿ ಇಲ್ಲ ನಮಗೆ ಇನ್ನೊಂದು ಇದರ ಜೊತೆ ಅಂದ್ರೆ ಒಳ್ಳಲ್ಲಿ ಕಲ್ಲಿನಲ್ಲಿ ಕುಟ್ಟಿದ್ದ ಸ್ಪೆಷಲ್ ಉತ್ತರ ಕರ್ನಾಟಕದ ಶೇಂಗಾ ಚಟ್ನಿ ರೀ. ನೋಡಿ ನಾವು ಇದನ್ನು ಯಾವಾಗಲೂ ಈ ರೀತಿ ಮಾಡಿ ಇಟ್ಕೊಂಡೇವೆ. ನೋಡಿ ಎಷ್ಟು ಎಣ್ಣೆ ಬಿಟ್ಟದ. ಈ ಶೇಂಗಾ ಚಟ್ನಿ ಮೊನ್ನೆ ಕರ್ಣಿಕಾಯಿ ಉಪ್ಪಿನಕಾಯಿ ಮಾಡಿದಲ್ಲ, ಆ ಉಪ್ಪಿನಕಾಯಿ ಹಚ್ಕೊಂಡು ತಿಂದ್ರೂ ತುಂಬ ಟೇಸ್ಟಿಯಾಗಿರ್ತಾರೆ. ಅಥವಾ ಶೇಂಗಾ ಚಟ್ನಿ ಗಟ್ಟಿ ಮೊಸರು ಹಚ್ಕೊಂಡು ಈ ರೀತಿ ನಾವು ಬ್ರೇಕ್ಫಾಸ್ಟು ಲಂಚ್, ಇದಕ್ಕೇನು ಯಾವುದೇ ರೀತಿ ಪಲ್ಯ ಬೇಡ, ಏನೂ ಬೇಡ, ಇಷ್ಟಿದ್ರೆ ಸಾಕ್ರಿ. ನೋಡಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಉತ್ತರ ಕರ್ನಾಟಕದ ಸ್ಪೆಷಲ್ ದಪಾಟಿ ಥಾಲಿಪೀಠು ರೆಡಿ ಆಗ್ಯದ್ರಿ. ನೋಡಿ ತುಂಬ ಹೆಲ್ದಿಯಾಗಿರುವಂಥ ರೆಸಿಪಿ ರೀ. ನೋಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ. ಮತ್ತೆ ಒಳ್ಳೆ ಹೊಸ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಅಥವಾ ನಿಮಗೆ ಉತ್ತರ ಕರ್ನಾಟಕದ ಮತ್ತು ಯಾವುದೇ ರೆಸಿಪಿಗಳು ಬೇಕಾದ್ರೂ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ, ನಾನು ನಿಮಗೆ ಮಾಡಿಬಿಟ್ಟು ತೋರಿಸ್ತೀನಿ. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ.